Hi friend, this is Rohinas, qualified UGC NET and Karnataka State Examination in 2025. Today's topic is General Paper, UGC NET Paper 1, subject Teaching Aptitude. Topics is Evaluation and types of evaluation. What is evaluation? Evaluation means comparing, measuring, assessing and testing criterias of student. ಇವ್ಯಾಲ್ಯೂಯೇಷನ್ ಅಲ್ಲಿ ನಾವು ಸ್ಟೂಡೆಂಟ್ನ ಕ್ರಿಟೇರಿಯಾನ ಮೆಷರ್ ಮಾಡ್ತೀವಿ ಫ್ರೆಂಡ್ಸ್. ಸ್ಟೂಡೆಂಟ್ ಬಿಹೇವಿಯರ್ ಹೇಗಿದೆ, ಸ್ಟೂಡೆಂಟ್ ಅಕಾಡೆಮಿಕ್ ಇಯರಲ್ಲಿ ಹೇಗಿದ್ದಾನೆ, ಅವ್ನು ಚೆನ್ನಾಗಿ ಓದ್ತಿದ್ದಾನೋ ಇಲ್ವೋ, ಅವನು ಪ್ರಾಪರ್ ಎಕ್ಸಾಮಲ್ಲಿ ಪ್ರಾಪರ್ ಮಾರ್ಕ್ಸ್ ತೆಗ್ದಿದ್ದಾನೋ ಇಲ್ವೋ, ಅವನಿಗೆ ಏನು ಪ್ರಾಬ್ಲಮ್ ಆಗ್ತಿದೆ, ಅವನಿಗೆ ಅಂದರೆ ಅವನಿಗೆ ಏನಾದರೂ ಅರ್ಥ ಆಗಿಲ್ವೋ, ಥಿಯರಿ ಪ್ಲಸ್ ಪ್ರಾಕ್ಟಿಕಲ್ಸ್ ಏನಾದರೂ ಕಷ್ಟ ಆಗ್ತಿದೆಯೋ, ಅವನ ಅಕಾಡೆಮಿಕಲ್ಲಿ ಏನಾದರೂ ಅವನು ಹಿಂದೆ ಇದ್ದಾನೋ, ಅಥವಾ ಇದರಿಂದ ಇವ್ಯಾಲ್ಯೂಯೇಷನ್ ನಮ್ಗೆ ಹೆಲ್ಪ್ ಆಗುತ್ತೆ. ಈ ಸ್ಟೂಡೆಂಟ್ ಯಾವ ಪೊಸಿಷನಲ್ಲಿ ಇದ್ದಾನೆ, ಇಂಟೆಲಿಜೆಂಟ್ ಇದ್ದಾನೋ, ಅಥವಾ ಏನಾದರೂ ಅವನಿಗೆ ಪ್ರಾಬ್ಲಮ್ ಆಗ್ತಿದೆಯೋ ಕಲಿಯೋಕ್ಕೆ. ಸೊ ಇವ್ಯಾಲ್ಯೂಯೇಷನ್ ಇಂದ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ನಾವು ಇವಾಗ ಇಂಪಾರ್ಟೆಂಟ್ ಟಾಪಿಕ್ಸ್ ಇದರಿಂದ ಒಂದು ಕ್ವಶನ್ ಬಂದೇ ಬರುತ್ತೆ UGC NET ಪೇಪರ್ 1 ಟಾಪಿಕ್ಸಲ್ಲಿ. ಸೊ ಪ್ಲೇಸ್ಮೆಂಟ್ ಇವ್ಯಾಲ್ಯೂಯೇಷನ್ ಅಲ್ಲಿ ನಾವು ಪ್ಲೇಸ್ಮೆಂಟ್ ಇವ್ಯಾಲ್ಯೂಯೇಷನ್ ಅಂದರೆ ಫ್ರೆಂಡ್ಸ್, ಇವಾಗ ನೀವೆಲ್ಲ PG ಮಾಡಿರೋರೆ. ಸೊ PG ಮಾಡಿರೋರೆ ಪ್ಲಸ್ ಮಾಡ್ತಿರೋರು ಕೂಡ UGC NET ಎಕ್ಸಾಮನ್ನು ಬರೀತಾರೆ. ಸೊ ನೀವು ಇನ್ ಕೇಸ್ ನೀವು MBA ಜಾಯ್ನ್ ಆಗಿದ್ದೀರಾ ಅಂದರೆ ನೀವು ಫಸ್ಟ್ ಏನು ಮಾಡ್ತೀರಾ, ನೀವು CET KEA CET ಎಕ್ಸಾಮ್ನ ಅಟೆಂಡ್ ಮಾಡಬೇಕಾಗುತ್ತೆ. MBA ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಸೊ ಎಂಟ್ರೆನ್ಸ್ ಎಕ್ಸಾಮಲ್ಲಿ ನೀವು ಪಾಸ್ ಆಗಿ ನಿಮಗೆ ಸೀಟ್ ಸಿಗುತ್ತೆ, ಗೌರ್ಮೆಂಟ್ ಸೀಟ್ ಆರ್ ಪ್ರೈವೇಟ್ ಸೀಟ್. ಸೊ ಇದು ಪ್ಲೇಸ್ಮೆಂಟ್ ಇವ್ಯಾಲ್ಯೂಯೇಷನ್ ಫ್ರೆಂಡ್ಸ್. ಈ ಪ್ರೊಸೆಸನ್ನು ನಾವು ಪ್ಲೇಸ್ಮೆಂಟ್ ಇವ್ಯಾಲ್ಯೂಯೇಷನ್ ಅಂತ ಹೇಳ್ತೀವಿ. ಸೊ ಗೊತ್ತಾಯ್ತಾ. ಆ್ಯಂಡ್ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಅಂದರೆ ಸೆಕೆಂಡ್ ಒನ್. ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಅಂದರೆ ಫ್ರೆಂಡ್ಸ್, ಕ್ಲಾಸಲ್ಲಿ ಸ್ಟೂಡೆಂಟ್ನ ಓವರಾಲ್ ಇವ್ಯಾಲ್ಯೂಯೇಟ್ ಮಾಡೋದು. ಓವರಾಲ್ ಅಂದರೆ ಅವ್ನ ಬಿಹೇವಿಯರು, ಅವನಿಗೇನಾದರೂ ಅರ್ಥ ಆಗಲಿಲ್ಲ ಅಂದರೆ ಕ್ವಶನ್ ಕೇಳ್ತಾನೆ, ಅವಾಗ ನಾವು ಟೀಚರ್ ಆನ್ಸರ್ ಹೇಳ್ತಾರೆ. ಸೊ ಏನಾದರೂ ಟಾಸ್ಕ್ ಕೊಟ್ಬಿಟ್ಟು ಅವಾಗಲೇ ಇವ್ಯಾಲ್ಯೂಯೇಟ್ ಮಾಡೋದು. ಆಮೇಲೆ ಏನಾದರೂ ಆ್ಯಕ್ಟಿವಿಟಿ ಕೊಟ್ಟು ಚೆಕ್ ಮಾಡೋದು, ಏನಾದರೂ ಟೆಸ್ಟ್ ಕೊಟ್ಟು ಚೆಕ್ ಮಾಡೋದು. ಸೊ 10 ಮಾರ್ಕ್ಸ್ ಏನಾದರೂ ಟೆಸ್ಟ್ ಕೊಟ್ಟು ಚೆಕ್ ಮಾಡೋದು. ಸೊ ಇದು ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್. ಸೊ ಇದು ಆಲ್ ಕ್ಲಾಸಸ್ ಎಲ್ಲ ನಡೆಯುತ್ತೆ. ಇದು ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಕಂಪ್ಲೀಟ್ ಕ್ಲಾಸಸ್ ಮುಗಿಯೋ ತನಕನೂ ನಡೆಯುತ್ತೆ. ಕ್ಲಾಸಸ್ ಸ್ಟಾರ್ಟ್ ಆಗೋದ್ರಿಂದ ಹಿಡಿದು ಕ್ಲಾಸಸ್ ಮುಗಿಯೋ ತನಕನೂ ನಡೆಯುತ್ತೆ. ಇದು ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್. ಥರ್ಡ್ ಒನ್ ಬಂದ್ಬಿಟ್ಟು ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್ ಅಂದರೆ ಸ್ಟೂಡೆಂಟ್ಗೆ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಟೀಚರ್ ಅದನ್ನು ಸಾಲ್ವ್ ಮಾಡ್ತಾರೆ. ಸೊ ಇನ್ ಕೇಸ್ ನಮಗೇನಾದರೂ ಆರೋಗ್ಯ ಕೆಟ್ಟು ಹೋದರೆ ನಾವು ಎಲ್ಲಿ ಹೋಗ್ತೀವಿ, ಡಾಕ್ಟ್ರ್ ಹತ್ರ ಹೋಗ್ತೀವಿ. ಸೊ ಅದೇ ಥರ ಸ್ಟೂಡೆಂಟ್ಗೆ ಏನಾದರೂ ಅರ್ಥ ಆಗಲಿಲ್ಲ, ಸ್ಟೂಡೆಂಟ್ಗೆ ರಿಸರ್ಚಲ್ಲಿ ಏನಾದರೂ ಅವನಿಗೆ ಅರ್ಥ ಆಗಲಿಲ್ಲ, ರಿಸರ್ಚ್ ಟೈಪ್ಸ್ ಅವನಿಗೆ ಗೊತ್ತಾಗಲಿಲ್ಲ, ಸೊ ಪ್ರಾಜೆಕ್ಟ್ ಮಾಡಬೇಕಾದ್ರೆ ಏನಾದರೂ ಇಶ್ಯೂ ಬಂತು, ಲಿಟ್ರೇಚರ್ ರಿವ್ಯೂ ಹೇಗೆ ಬರೀಬೇಕು ಅಂತ ಅವನಿಗೆ ಅರ್ಥ ಆಗಲ್ಲ. ಸೊ ಅವನೇನು ಮಾಡ್ತಾನೆ, ಟೀಚರ್ ಸಪೋರ್ಟ್ಸ್ ತಗೊಂಡು ಅವನು ಪ್ರಾಪರ್ ಮಾಡ್ತಾನೆ. ಸೊ ಇದು ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್ ಮಾಡೋದ್ರಿಂದ ನಮಗೆ ಸ್ಟೂಡೆಂಟ್ ಬಗ್ಗೆ ಗೊತ್ತಾಗುತ್ತೆ. ಅವನು ಯಾವ ರೀತಿ ಆ್ಯಕ್ಟಿವ್ ಆಗಿದ್ದಾನಾ, ಅಥವಾ ಅವನು ಡಲ್ ಆಗಿದ್ದಾನಾ ಕ್ಲಾಸಲ್ಲಿ, ಅಥವಾ ಅವನು ಟೋಟಲ್ ಅಕಾಡೆಮಿಕ್ ಇಯರಲ್ಲಿ ಅವನ ಮಾರ್ಕ್ಸ್ ಕಮ್ಮಿ ಆಗಿದೆಯಾ. ಸೊ ಇದರಿಂದ ನಮ್ಗೆ ಗೊತ್ತಾಗುತ್ತೆ. ಸೊ ಸಮೇಟಿವ್ ಇವ್ಯಾಲ್ಯೂಯೇಷನ್ ಇದು ಅಟ್ ದ ಎಂಡ್ ಮಾಡೋದು ಫ್ರೆಂಡ್ಸ್. ಓವರ್ ಆಲ್ ಕಂಪ್ಲೀಟ್ ಆದಮೇಲೆ, ಅಕಾಡೆಮಿಕ್ ಇಯರ್ ಕಂಪ್ಲೀಟ್ ಆದಮೇಲೆ ನಾವು ಒಂದು ಅಸೆಸ್ಮೆಂಟ್ ಇಯರ್ ಎಕ್ಸಾಮಿನೇಷನ್ ಪೇಪರ್ ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಇದು ಸಮೇಟಿವ್ ಇವ್ಯಾಲ್ಯೂಯೇಷನಲ್ಲಿ ಲಾಸ್ಟಿಗೆ ನಮಗೆ ಯಾವ ಸ್ಟೂಡೆಂಟ್ ಎಷ್ಟು ಪಾಯಿಂಟ್ಸ್ ತೆಗೆದಿದ್ದಾನೆ, ಎಷ್ಟು ಗ್ರೇಡ್ ಮಾರ್ಕ್ಸ್ ತೆಗೆದಿದ್ದಾನೆ, ಎಷ್ಟು ಕ್ರಿಟೇರಿಯಲ್ದಿದ್ದಾನೆ ಅಂತ ಗೊತ್ತಾಗುತ್ತೆ. ಇಪ್ಸೆಟಿವ್ ಇವ್ಯಾಲ್ಯೂಯೇಷನ್ ಅಂದರೆ ಬಿಫೋರ್ ಆ್ಯಂಡ್ ಆಫ್ಟರ್ ಇವ್ಯಾಲ್ಯೂಯೇಷನ್ ಫ್ರೆಂಡ್ಸ್. ಇವಾಗ ಅದು ಒಂದು 5th ಕ್ಲಾಸ್ ಮಗು ತಗೊಳ್ಳಿ, ಅವನು 5th ಕ್ಲಾಸಲ್ಲಿ ಹೇಗಿದ್ದ, 5th ಕ್ಲಾಸಲ್ಲಿ ಸ್ವಲ್ಪ ಅಂದರೆ ಅವನ IQ ಸ್ವಲ್ಪ ಲೋ ಇತ್ತು. ಸೊ 5th ಕ್ಲಾಸ್ಗೂ 6th ಕ್ಲಾಸ್ಗೂ ಕಂಪೇರ್ ಮಾಡಿದಾಗ ನಾವು 6th ಕ್ಲಾಸಲ್ಲಿ ಸ್ವಲ್ಪ ಅವನಿಗೆ ಆ್ಯಕ್ಟಿವಿಟಿ ಬೇಸ್ಡ್ ಟೀಚಿಂಗ್ ಮಾಡಿದ್ವಿ, ಮತ್ತು ಅವನಿಗೆ ಒಂಥರ ಒಳ್ಳೆ ರೀತಿ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆದಂಗೆ ನಾವು ಟೀಚ್ ಮಾಡಿದ್ವಿ. ಸೊ 6th ಅವನು ಫಸ್ಟ್ ಬಂದ. ಸೊ ಬಿಫೋರ್ ಆ್ಯಂಡ್ ಆಫ್ಟರ್ ಇವ್ಯಾಲ್ಯೂಯೇಷನ್ ಇದರಿಂದ ನಮ್ಗೆ ಏನು ಅರ್ಥ ಆಗುತ್ತೆ ಅಂದರೆ,
ಬಿಫೋರ್ ಆ್ಯಂಡ್ ಆಫ್ಟರ್ ಇವ್ಯಾಲ್ಯೂಯೇಷನ್. 5th ಕ್ಲಾಸಲ್ಲಿ ಹೇಗಿದ್ದ, 6th ಕ್ಲಾಸಲ್ಲಿ ಹೇಗೆ ಅವ್ನು ಗ್ರೇಡಪ್ ಅದ ಅಂತ ಅರ್ಥ ಆಗುತ್ತೆ. ಇದು ಇಪ್ಸೆಟಿವ್ ಇವ್ಯಾಲ್ಯೂಯೇಷನ್ಸ್. ಸೊ ಇಪ್ಸೆಟಿವ್ ಇವ್ಯಾಲ್ಯೂಯೇಷನ್ ಇನ್ನೊಂದು ಎಕ್ಸಾಂಪಲ್ ಅಂದರೆ ಫ್ರೆಂಡ್ಸ್, ಇವಾಗ ಸೋನಾ ಸ್ಲಿಪ್ ಬೆಲ್ಟ್ ಅಂತ ಬರುತ್ತೆ. ಸೊ ಇವಾಗ ದಪ್ಪಕ್ಕಿರೋರು ಸಣ್ಣಕ್ಕಾಗ್ಬೋದು. ಆಮೇಲೆ ಇವಾಗ ಹರ್ಬಲ್ ಲೈಫ್, ದಪ್ಪಕ್ಕಿರೋರು ಹರ್ಬಲ್ ಲೈಫ್ ಕುಡಿದ್ರೆ ಅವರು ಕೂಡ ಸಣ್ಣ ಆಗ್ತಾರೆ. ಸೊ ಈ ಥರ ಕಾನ್ಸೆಪ್ಟ್ ಇದೆ. ಸೊ ಇದು ನಾವು ಇಪ್ಸೆಟಿವ್ ಇವ್ಯಾಲ್ಯೂಯೇಷನ್ಸ್ ಅಂತ ಕರಿತೀವಿ. ಆಮೇಲೆ ಅಥೆಂಟಿಕ್ ಇವ್ಯಾಲ್ಯೂಯೇಷನ್ ಅಂದರೆ ರಿಯಲ್ ಟೈಮಲ್ಲಿ ಯೂಸ್ ಮಾಡೋದು. ಅಥೆಂಟಿಕ್ ಇವ್ಯಾಲ್ಯೂಯೇಷನ್ ಅಂದರೆ ಇವಾಗ ಒಂದು ಆ್ಯಕ್ಟಿವಿಟಿ ಕೊಡ್ತಾರೆ, ಅಂದರೆ ಇವಾಗ ಕಂಪನಿ, ಸೊ ಮಾರ್ಕೆಟಿಂಗ್ ಕಂಪನಿ ಇವಾಗ ಸೇಲ್ಸ್ ಪರ್ಸನ್ ಹೇಗೆ ಸೇಲ್ಸ್ ಪಿಚ್ ಮಾಡ್ತಾನೆ, ಅವನು ಹೇಗೆ ಆ ಸೇಲ್ಸಿಂದ ಪ್ರಾಫಿಟ್ ಜನ್ರೇಟ್ ಮಾಡ್ತಾನೆ, ಆಮೇಲೆ ಅವನು ಹೇಗೆ ಕಸ್ಟಮರ್ಗೆ ಇಂಪ್ರೆಸ್ ಮಾಡ್ತಾನೆ ಪ್ರಾಡಕ್ಟ್ನ ಬೈ ಮಾಡ್ಕೊಳ್ಳೋಕ್ಕೆ. ಸೊ ಇದು ಅಥೆಂಟಿಕ್ ಇವ್ಯಾಲ್ಯೂಯೇಷನ್ಸ್. ಮತ್ತು ಇನ್ನೊಂದು ಎಕ್ಸಾಂಪಲ್ ಅಥೆಂಟಿಕ್ ಇವ್ಯಾಲ್ಯೂಯೇಷನಲ್ಲಿ, ಸೊ ನಮ್ಮ ಟೆಸ್ಟ್ನ ಬೇರೆ ಸ್ಟೂಡೆಂಟಿಂದ ಕಂಪೇರ್ ಮಾಡೋದು. ಸೊ ಇದು ಅಥೆಂಟಿಕ್ ಇವ್ಯಾಲ್ಯೂಯೇಷನ್. ಅಥೆಂಟಿಕ್ ಇವ್ಯಾಲ್ಯೂಯೇಷನಲ್ಲಿ ರಿಯಲ್ ಟೈಮ್ ಟಾಸ್ಕನ್ನು ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಸೊ ಇದು ಅಥೆಂಟಿಕ್ ಇವ್ಯಾಲ್ಯೂಯೇಷನ್. ಸೊ ಓವರಾಲ್ ಇವ್ಯಾಲ್ಯೂಯೇಷನಲ್ಲಿ ನಮಗೆ ಇಷ್ಟು ಟೈಪ್ಸ್ ನೋಡೋಲಿಕ್ಕೆ ಬರುತ್ತೆ. ಸೊ ಇದು ಟೀಚಿಂಗ್ ಆ್ಯಪ್ಟಿಟ್ಯೂಡಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲಸ್ ಸಬ್ಸ್ಕ್ರೈಬ್ ಮಾಡಿ. ಮೋರ್ ಕಾನ್ಸೆಪ್ಟ್ಗೆ ಪ್ರಾಪರಾಗಿ ಸ್ಟಡಿ ಮಾಡಿ, ಪ್ಲಸ್ ಪೇಪರ್ 1 MCQ ಮಾಡಿ. ಸೊ ಪೇಪರ್ 1ಅಲ್ಲಿ ನಿಮಗೆ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಕೇಳಿ. ಮೋರ್ ಟಾಪಿಕ್ಸ್ ಏನಾದರೂ ಬೇಕು ಅಂದರೆ ಕೇಳಿ. ಐ ವಿಲ್ ಟ್ರೈ ಟು create more videos on it. Okay, thank you so much.